ಜೈ ಹಿಂದ್. 2026 SSC GD ಎಕ್ಸಾಮ್ ಡೇಟ್ ಈಗಾಗಲೇ ಅನೌನ್ಸ್ ಆಗಿದೆ. ಎಕ್ಸಾಮ್ ಡೇಟ್ 4 ವೀಕ್ಗಳಲ್ಲಿ ನಿಮ್ಮದು ನಡೀತಾ ಹೋಗುತ್ತೆ. ಸೊ ಮೊದಲನೇ ವೀಕನ್ನು ಇವು 4 ವೀಕ್ಗಳನ್ನು ನೀವು ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಮೊದಲನೇ ವೀಕ್ 27 ಏಪ್ರಿಲ್ದಿಂದ 2 ಮೇವರೆಗೆ ಇದೆ, 6 ದಿನಗಳವರೆಗೆ ಎಕ್ಸಾಮು. ಎರಡನೇ ವೀಕ್ದಲ್ಲಿ 4 ಮೇದಿಂದ 9 ಮೇವರೆಗೆ. ಮೂರನೇ ವೀಕು 18 ಮೇದಿಂದ 23 ಮೇವರೆಗೆ ಎಕ್ಸಾಮು. ಅದ್ರ ಜೊತೆಗೆ ನಾಲ್ಕನೇ ವೀಕ್ದಲ್ಲಿ 25 ಮೇದಿಂದ 30 ಮೇವರೆಗೆ ನಿಮ್ಮ ಎಕ್ಸಾಮ್ಸ್ಗಳು. ಹೀಗೆ 24 ದಿವಸದವರೆಗೆ ನಿಮ್ಮ ಎಕ್ಸಾಮ್ಸ್ಗಳು ನಡೀತಾ ಇದ್ದಾವೆ SSC GDದ್ದು. ಸೊ ಇದನ್ನು ನೀವು ಯಾವ ವೀಕ್ ಬೇಕು ಅನ್ನೋದನ್ನು ನೀವು ಪ್ರಿಫರೆನ್ಸ್ ಕೊಡಬೇಕಾಗತ್ತೆ. ಆ ಪ್ರಿಫರೆನ್ಸ್ ಕೊಡುವಂತಹ ಏನು ಡೇಟ್ ಇದೆ, ಪ್ರಿಫರೆನ್ಸ್ ಕೊಡುವಂತಹದ್ದು ಇವತ್ತಿನಿಂದ ಅಂದ್ರೆ 14 ಏಪ್ರಿಲ್ 2026ರಿಂದ ಪ್ರಾರಂಭವಾಗ್ತಾ ಇದೆ, ಮಧ್ಯಾಹ್ನ 3 ಗಂಟೆಯಿಂದ. ಓಕೆ, ಸೊ ಈ ಒಂದು 11 ಏಪ್ರಿಲ್ದಿಂದ ನೀವು 15 ಏಪ್ರಿಲ್ವರೆಗೆ 11 ಏಪ್ರಿಲ್ದಿಂದ 15 ಏಪ್ರಿಲ್ವರೆಗೆ ನೀವು ಈ ಪ್ರಿಫರೆನ್ಸ್ಗಳನ್ನ ಕೊಡಬೇಕಾಗತ್ತೆ. ಅಂತಂದರೆ ನಿಮಗೆ ಯಾವ ವೀಕ್ ಬೇಕು ಆ ವೀಕು ಯಾವ ರೀತಿ. ಈಗ ಉದಾಹರಣೆಗೆ ನಿಮಗೆ ಲಾಸ್ಟ್ ವೀಕ್ ಬೇಕಾಗಿತ್ತು 4ನೇ ವೀಕು ಅಂತಂದರೆ ಮೊದಲು ನೀವು 4ನೇ ವೀಕನ್ನು ಕೊಡ್ರಿ, ಆಮೇಲೆ 3ನೇ ವೀಕು, 2ನೇ ವೀಕು, 1ನೇ ವೀಕು ಈ ರೀತಿ ಕೊಡ್ಬೋದು. ಅಥವಾ ಇದರ ಹಿಂದೆ ಮುಂದೆ ಮಾಡಿನೂ ಕೊಡ್ಬೋದು. 1ನೇ ವೀಕನ್ನ ಬೇಕು ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ 1ನೇ ವೀಕ್ ಕೊಡ್ರಿ. 1ನೇ ವೀಕ್ದೊಳಗನ ನಿಮ್ಮ ಎಕ್ಸಾಮ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಆವಾಗಲೇ ನೀವು ಎಕ್ಸಾಮ್ಗಳಿಗೆ ಹೋಗಿ ಅಟೆಂಡ್ ಆಗಬೇಕಾಗತ್ತೆ. ಓಕೆ, ಸೊ ಈ ರೀತಿ ಇದೆ. ಸೊ SSC GD ಬಹಳಷ್ಟು ಜನ ಕೇಳ್ತಾ ಇದ್ರು SSC GD ಎಕ್ಸಾಮ್ ಯಾವಾಗ ಬರುತ್ತೆ ಅಂತೇಳಿ. ಸೊ ನಾ ಎಕ್ಸ್ಪೆಕ್ಟ್ ಮಾಡಿದ್ದೆ ಜೂನ್ದಲ್ಲಿ ಬರ್ಬೋದು, ಮೇ ಲಾಸ್ಟು ಇಲ್ಲಾಂತಂದರೆ ಜೂನ್ದಲ್ಲಿ ಬರ್ಬೋದು ಅಂತೇಳಿ. ಬಟ್ ಏಪ್ರಿಲ್ ಲಾಸ್ಟ್ ವೀಕ್ದಿಂದನೇ 27ರಿಂದಲೇ ನಿಮ್ಮ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಸೊ ಯಾರು ಇನ್ನೂವರೆಗೆ ಪ್ರಿಪ್ರೇಷನ್ ಮಾಡಿಲ್ಲ ಅವರು ಈಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಅತಿ ಹೆಚ್ಚಿನ ಸಮಯವನ್ನು ನಿಮ್ಮ ಎಕ್ಸಾಮ್ಗೆ ಕೊಡ್ರಿ. ಆಮೇಲೆ ಅದರ ಜೊತೆಗೆ ಯಾರು ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿರೋ ಅವರು ರಿವಿಷನನ್ನು ಮಾಡ್ತಾ ಹೋಗ್ರಿ. ಮೊದಲು ಪ್ರಿಫರೆನ್ಸನ್ನು ಕೊಡ್ರಿ. ಇವತ್ತು 3 ಗಂಟೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗ್ತಾ ಇದೆ ಪ್ರಿಫರೆನ್ಸ್ ಕೊಡೋದು. ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಾಗಿನ್ ಆಗಬೇಕು. ಅಲ್ಲಿ ಪ್ರಿಫರೆನ್ಸ್ಗೆ ಅಂತೇಳಿ ಒಂದು ಲಿಂಕ್ ಬಿಟ್ಟಿರ್ತಾರೆ. ನೀವು ಲಾಗಿನ್ ಆದಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಅಂತಂದ್ರೆ ಅಲ್ಲಿ ಪ್ರಿಫರೆನ್ಸ್ ಕೊಟ್ಟು ಸಬ್ಮಿಟ್ ಮಾಡಿರಿ. ಅದಾದಮೇಲೆ ನೀವು ಎಕ್ಸಾಮ್ ಬರಿಬೋದು. ಮತ್ತಿದು ಪ್ರಿಫರೆನ್ಸ್ ಕೊಡಲಿಲ್ಲ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋಂಗಿಲ್ಲ. ಸೊ ಹಾಗಾಗಿ ಮೊದಲು ಪ್ರಿಫರೆನ್ಸನ್ನು ನೀವು ಕೊಡ್ರಿ. ಓಕೆನಾ? ಸೊ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್.